ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಗಾಡಿ ನಿಲ್ಸೋ. ಹಲೋ ಹಲೋ ಹಲೋ, ಯಾರು? ಬಡತನದ ಮನೆಯೊಳಗ ತಿಕಾಕೆಯ್ಯಬಾರದು, ಬಡತನದ ಮನೆಯೊಳಗ ತಿಕಾಕೆಯ್ಯಬಾರದು, ಹಡಿದ ತಪ್ಪಿಗ. ಯಾರವರು? ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು ಇದೆ. ನಾನು ಅದೇ ಅಲ್ವಾನ್ರಿ ಹೇಳ್ತಿರೋದು. ಅದೇನು ಹೇಳ್ತೀನಿ ಇದು ಇದು ಅಕ್ಕ, ಇದು ಬಡತನದ ಮನೆಯೊಳಗೆ ಏನಂತ ಹೇಳ್ತಿರೋದು ಹಾಡು? ಬಡತನದ ಮನೆಯೊಳಗೆ ಹೆಣ್ಣು ಹೆಂಡಿ ಊಟ ಬಾರದು ಅಂತ ಒಕ್ಕರ್ ಹೇಳ್ತಾರೆ ನೋಡಿ. ಯಾವ ಅಕ್ಕರು? ಎಲ್ಲಿರೋದ ಜನಪದ ಗೀತೆ ಅದು, ಕೇಳಿ. ಅಲ್ಲ ಎಲ್ಲಿರೋದ ಅಂಗಡಿ? ಬ್ಯಾಂಗಲ್ಸ್ ಅಂಗಡಿ, ಬಳೆ ಅಂಗಡಿ ಎಲ್ಲಿ? ಹೂನಳ್ಳಿ ಅಣ್ಣ, ಇಲ್ಲಿ ಹೂನಳ್ಳಿ ಅಂಗಡಿ ಆಗಿದ್ದಿ ಅಕ್ಕ. ನಾವ್ ಹಂಗಲ್ಲ, ಬಡತನದ ಮನೆಯೊಳಗ ತಿಕಾಕೆಯ್ಯಬಾರ. ಹಲೋ 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 ಹಲೋ, ಮಾತಾಡಪ್ಪ. ಹೇಳಿ. ಅದು ಆ ಕಡೆ ಹೇಳೋದು ನೋಡಿ, ಅವರು ಇವರು ಒಕ್ಕರ್ ಹೇಳಿದ್ ಕೇಳಿಸ್ತೀನಿ ಅವರು. ನಾನು ಯಾತರ ಆ ಥರನೇ ಹೇಳಿದಲ್ವಾ? ಇಲ್ಲ, ನೀವು ಇನ್ನೊಂದ್ಸಲ ಹೇಳಿ ಕೇಳಿಸ್ಕೊಂತೀನಿ. ಇನ್ನೊಂದ್ಸಲ ಹೇಳಿ. ಬಡತನದ ಮನೆಯೊಳಗ. ಒಕ್ಕರ್ ಕೈ ಕೊಡ್ತೀನಿ ತಗೊಳ್ಳಿ. ಬೇಡ ಬೇಡ ಬೇಡ, ನೀವೇ ಕೇಳಿಸ್ಕೊಬೇಕಾದ್ರು. ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು. ಆಯ್ತು. ಅದು ಇನ್ನೊಂದು ಯಾವ್ದು ಗೊತ್ತಾ? ಅದು ಇನ್ನೊಂದು, ಗೊತ್ತಾಯ್ತು ನನ್ ಹೊಲ್ದಾಗೆ, ಕತ್ಲಾಯ್ತು ನನ್ ಕಂಡಗೆ, ನಾನು ನೀನು ಉಲ್ಲಗೆ, ನಾನ್ ತುಣ್ಣೆ ಬನ್ನಿ ತುಲ್ಲಗೆ. ಹಲೋ 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 ಹಳೆ 3-4 ವರ್ಷ ಶರ್ಟ್ಗಳು. ಹಲೋ ಯಾರ್ದು ಹೋಗ್ಲಿ ಅಂತ. ಹಲೋ ಹಲೋ, ಕೇಳಿಸ್ಕೊಂಡ ಆಡು. ಎಲ್ಲ ಉಲ್ಟಾ ಹೇಳ್ತೀರ, ಹಂಗೆ ಹೇಳಂಗೆ ಎಲ್ಲ ಆಡೋದ ಎಲ್ಲ. ಇದು ಒಳ್ಳೆ ಎಂತವ್ರು ಕುತ್ಕೊಂಡು ಕೇಳಂತ ಆಡೋದು. ಯಾವ್ದು? ಬಡತನದ ಮನೆಯೊಳಗೆ ಹೆಣ್ಣು ಊಟ ಬಾರದು. ನಮ್ದು ನಮಸ್ಕಾರ ನಮಸ್ಕಾರ. ಹಡೆದ ಮಕ್ಕಳು ಅಂತ ಹಾಡೈತಿ ಅದು. ನಾವ್ ಹಂಗಲ್ಲ, ಅದು ಬಡತನದ ಮನೆಯೊಳಗ ಭಕ್ತಿಗೀತೆ ಕಣ್ಣ ನೀರ್ ಬರ್ತದೆ. ಹೆಣ್ಣು ಮಗಿನ ಬಗ್ಗೆ ಹೇಳೋದು ಆಡೋದು. ಎಲ್ಲಿದ್ಯಾ? ಇಲ್ಲಿ ಸಬ್ ಮಾರ್ಕೆಟ್, ಹಳೆ ಮಾರ್ಕೆಟ್. ನಿಂಗೆ ಮಜಾ ಬೇಕಾ ಬೇಡವಾ? ಮಜಾ? ಏನ್ ಮಜಾ? ಮಜಾ ಮಜಾ ಮಜಾ. ಯಾರೋ ಏನಾರು ಹಲೋ, ಕರೆಕ್ಟಾಗಿ ಹೇಳ್ತೆ. ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗೆ ಹಾಕ್ಸ್ಬಿಟ್ಟು ಉಳಿಸ್ಬಿಡ್ತೀನಿ ಹಾಕೊಂಡು. ಯಾರ್ತ ಮಾತಾಡ್ತಾ ಇದ್ದೀನಿ? ಹಲೋ ಹಲೋ, ಯಾರು ಬೇಕು ನಿನ್ಗೆ? ನಿನ್ಗೆ ಯಾರು ಬೇಕು? ಏನ್ ಫೋನ್ ಮಾಡಿರೋದು ನೀನು? ಯಾರಿಗೆ? ಈ ನಂಬರ್ಗೆ. ಅವ್ರು ನಮ್ಮ ಯಜಮಾನ್ರು. ಡಾಕ್ಯುಮೆಂಟ್ ಏನೈತೆ? ಅವ್ರಿಗೆ ಕೊಡು, ಆಮೇಲೆ ಹೇಳ್ತಾರೆ. ನೀನ್ ಯಾಕೆ ಹೇಳ್ತಿದ್ಯಾ? ಒಳಗೆ ತಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕೋ ರೂಪಿಸ್ಬಿಡ್ತೀನಿ. ಕೊಡು. ಮೊದ್ಲು ತರಕಾರಿ ಮಾಡಲಿ, ಮನೆಗೆ ಕಾಸು ಹಂಚ್ಕೊಂಡೋಗಿ ಸಾಯಂಕಾಲಕ್ಕೆ ಹೋಗ್ಬೇಕಾರೆ. ನಿನ್ಗೆ ಬೇಡವಾ ತರಕಾರಿ ಮಾರಕ್ಕೆ? ಎಲ್ಲ ನೀನ್ ತರಕಾರಿ ಮಾರಿ ಸಾಯಂಕಾಲಕ್ಕೆ ಎಣ್ಣೆಗೆ ಪಣ್ಣೆ ಕಾಸು ಹಂಚ್ಕೊಂಡೋಗು. ಆಮೇಲೆ ಕಂಪ್ಲೇಂಟ್ ಕೊಡಿವಂತೆ ಮುಚ್ಕೊಂಡು ಫೋನ್ ಅವ್ನ ಕೈ ಕೊಡು. ಕೊಡಲ್ಲ ಅಂತ ಹೇಳಲ್ವ? ಕೊಡು. ಹೇಳು ಕೊಡಿ. ನೀನು ಯಾವ ತರಕಾರಿ ಮಾರೋದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹಲೋ ಮಾತಾಡು. ಹಲೋ ಮಾತಾಡು. ಹಲೋ ಹೇಳು. ಫೋನ್ ಅವ್ನ ಕೈ ಕೊಡು. ಎಷ್ಟಲ್ಲ ಅಂತಾರಲ್ಲ, ಅವ್ನು ಮಾತಾಡಲ್ಲ ಅಂತಾನೆ. ನೀನ್ ಕೊಡು ಫೋನ್ ಅವ್ನ ಕೈಲಿ. ಅವ್ನ ಫೋನ್ ಅವ್ನ ಕೈ ಕೊಡು. ಬೇಕಾವಂತಲ್ಲ ಕೊಡೋ. ತಲ್ಲಿಡ್ಕ ನನ್ನ ಮಗನ್ಗೆ ಏನ್ ಕಂತೆಗೆ ಯಾಕೆ ಇಸ್ಕೊಳಲ್ಲ ಅಂತ ತಲ್ಲಿಡ್ಕ. ಯಾರವರು ಇಸ್ಕೊಂಬಂತೆ ತಲ್ಲಿಡ್ಕ ನನ್ನ ಮಗ. ಅವನು ಬಂದ್ ಕುಡ್ದು ಬಂದು ನಮ್ಮ ಮನೆಗೆ ಬಂದು ಹಾಳು ಮಾಡಿ ಮಗು ಹುಟ್ಟಿಸ್ಬಿಟ್ಟು ಇವತ್ತು 3 ಬೀದಿಗೆ ಬಿಟ್ಟೋಗ್ಬಿಡನಲ್ಲ. ಅದೇನೋ ಬ್ರಾಸ್ಲೆಟ್ ಮಾಡಿಸ್ಕೊಬೇಕು, ದುಡ್ಡು ಕೊಡು ಅಂದ. ಚೀಟಿ ಎತ್ಬಿಟ್ಟು ದುಡ್ಡು ಕೊಟ್ಟೆ.
ಗಾಡಿ ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ ಅಂತ ದುಡ್ಡು ಕೊಟ್ಟೆ. ಅವ್ನ ಮನೆ ಹಾಳಾಗಿ ಅವ್ನು ಹೋಗೋದಾರೆ ಆಕ್ಸಿಡೆಂಟ್ ಸಾಯಸ್ಳೆ ಮಗ. ಇವತ್ತು ನಮ್ಮ ನಡು ನೋಡಂಗೆ ಬಿಟ್ಟು ಹೋಗ್ಬಿಟ್ಟನಣ್ಣ. ನಾವ್ ಹೆಂಗಣ ಜೀವನ ಮಾಡೋದು ನೀನು ಹೇಳೋಣ. ಎಲ್ಲಿದ್ದೀರಾ ನೀವು? ನಾನೇ ಕರ್ಕೊಂಡ್ಬಿಟ್ಟು ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ನಾವು ಕರ್ಕೊಂಡ್ಬಿಡ್ತೀನಿ. ಅಯ್ಯೋ ಸುಳೆ ಮಗನ್ಗೆ ಹೇಳಿ ನಿನ್ ಕೈಲಿ ಎಲ್ಲಿದ್ ಹೇಳ? ಕರ್ಕೊಂಡ್ಬಿಟ್ಟು ಆಡ ಐತೆ ನಂದು, ಕರ್ಕೊಂಡ್ಬರ್ತೀನಿ. ಎಲ್ಲಿದ್ ಹೇಳು ಅಣ್ಣ. ಇಲ್ಲಿ ನೋಡೋಣ, ಇಲ್ಲಿ ನಮ್ದು ಫಸ್ಟ್ ಮೆಡಿಕಲ್ ಕಾಲೇಜ್ ಹತ್ರ ಮನೆ ಇತ್ತು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹೇಳದ್ ಕೇಳಿಸ್ಕೊಳ್ಳಿ ಅಣ್ಣ. ಹೇಳಿ. ಕುಡ್ದ್ ಬಂದ್ ಅವಾಗ ಸುಂಕ ಕಲೆಕ್ಷನ್ ಮಾಡಕ್ ಬರೋಲ್ಲ ಮಾರ್ಕೆಟ್ಗೆ. ಅವಾಗ ಪರಿಚಯ ಆಗಿತ್ತು ನನಗೂ ಅವನ್ಗೂ. ನಾನು ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟಿದ್ದೆ. ಆಪರೇಷನ್ ಮಾಡ್ಸಿರ್ಲಿಲ್ಲ. ಬಂದು ಒಂದ್ 4-5 ವರ್ಷ ಚೆನ್ನಾಗಿದ್ದ ಅಣ್ಣ. ದುಡ್ಡೆಲ್ಲ ಇಸ್ಕೊಂಡು ಆಮೇಲೆ ಕುಡಿಯೋದ್ ಬಿಟ್ಬಿಟ್ನಲ್ಲ. ಆಮೇಲೆ ಮನೆ ಬರೋದ್ ಬಿಟ್ಬಿಟ್ಟ ಅಣ್ಣ. ಆಮೇಲೆ ತಿರ್ಗಾ ಬಂದ. ನಾನು ಎಲ್ಲ ಬಿಟ್ಬಿಟ್ಟಿದೀನಿ, ಈಗ ನೀನ್ ಚೆನ್ನಾಗ್ ಸಾಕ್ತೀನಿ ಹಂಗೆ ಹಿಂಗೆ ಸುಮ್ಮನೆ ಇದ್ಬಿಟ್ಟೆ ಅಣ್ಣ. ಅವ್ನು ಇವತ್ತವರೆಗೂ ನಮ್ಮ ಮನೆಯೊಳಗೆ 500 ರೂಪಾಯಿ ದುಡ್ಡು ತಂದು ಕೊಟ್ಟಿಲ್ಲ. ನಾನು ನಮ್ಮ ಅಪ್ಪರ ಮನೆಯಿಂದ ಈಸ್ಕೊಂಡು ಜೀವನ ಮಾಡಿದ್ದೀನಿ ಅಣ್ಣ. ನಾನು ಹೆಂಗೋ ದುಡ್ಡು ಕಾಸು ಎಲ್ಲ ಕೂಡಿಕೊಂಡಿದ್ದೆ. ನಾನು ಬ್ರಾಸ್ಲೆಟ್ ಮಾಡಿಸ್ಕೊಂತ ಇದ್ದೀನಿ, ಕೊಡು ಅಂತ 2 ಲಕ್ಷ ಚೀಟಿ ಹಾಕಿದ್ದೆ ಅಣ್ಣ. ಚೀಟಿ ಕ್ಲೋಸ್ ಆದ್ಮೇಲೆ 2 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಆಮೇಲೆ ಒಂದ್ಸರಿ ಒಡವೆ ತಗೊಬೇಕು ಅಂದ. ಆಮೇಲೆ ಕಪ್ಪು ಕಲರ್ ಯೂನಿಕಾನ್ ಐತಲ್ಲಣ್ಣ, ಅದಕ್ಕೆ ಲೋನು ನಾನೇ ಕಟ್ಟಿದ್ದೀನಿ ಅಣ್ಣ. ಮೊನ್ನೆ ಕಟ್ಟಬೇಕು ಅಂತ ಮೊನ್ನೆ ಬಂದು 50,000 ಇಸ್ಕೊಂಡು ಹೋಗೋನೆ. ಎಷ್ಟು ಜನ ದೇಂಗಿಯವ್ರ ಅವ್ನು ತಾಯಿ ತುಲ್ಲಿನ ನಾನು ಅವಳು ನೋಡೇ ಇಲ್ಲ ಅಂತ ಅಣ್ಣ. ಹಲೋ, ನೋಡೇ ಇಲ್ಲ ಅಂತ ನಿನ್ನ. ಅಯ್ಯೋ ಸೂಳೆ ಮಗ ಹಂಗೆ ಹೇಳದಣ್ಣ, ಎಲ್ಲಾರು ಗುರ್ತಿರೋದ. ಅವ್ನ ಮಗನ ಹೆಸರು ಮಗಳು ಎಲ್ಲ ನೋಡಿದೀನಿ, ಫೋಟೋ ಎಲ್ಲ ತೋರಿಸಿದೀನಿ. ಅಣ್ಣ ಈಗ ಕರೆಕ್ಟ್ ಆಗಿ ನಾನು ನಾಗಮಂಗ್ಳೂರ್ದಾಗ ಇದ್ದೀನಿ ಅಣ್ಣ. ನನ್ನ ಫ್ರೆಂಡ್ ಮನೆ ಶಿಲ್ಪ ಅಂತ. ಶಿಲ್ಪ ಅಂತ ಅವ್ರ ಪಕ್ಕದಲ್ಲಿ ಅವ್ರ ಇಲ್ಲ ಅಣ್ಣ, ಅವ್ರು ಗಂಡ ಹೆಂಡ್ರು ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರ ಮನೆಯೊಳಗೆ ಇದ್ದೀನಿ ನಾನು. ಇಲ್ಲಿದ್ದೀನಿ. ಮಗುನ ಅಪ್ಪನ ಮನೆಗೆ ಬಿಟ್ಟು ಬಂದಿದ್ದೀನಿ, ಅಪ್ಪ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಬಂದಿದ್ದೀನಿ ಅಣ್ಣ. ಬಾಡಿಗೆ ಕಟ್ಟ ಕಾಸಿಲ್ಲ, ಏನಿಲ್ಲ, ಏನ್ ಮಾಡ್ಲಣ್ಣ. ಇಲ್ಲಿದ್ದೀನಿ. ಅದಕ್ಕೆ ಅವನಿಗೆ ಎಲ್ಲ ಅಡ್ವಾನ್ಸ್ ಕೊಟ್ಟು ಮನೆ ಮಾಡ್ಕೊಡು ಅಂತ ಹೇಳ್ತಾ ಇದ್ದೀನಿ. ತುಮಕೂರಿ ಬಂದ್ಬಿಡ್ರಿ, ತುಮಕೂರಿ ಬರ್ರಿ. ಅಯ್ಯೋ ಸೂಳೆ ಮಗ ನಾಟಕ ಆಡ್ತಾನಣ್ಣ. ಅವ್ನ ಹೆಂಡತಿ ಕೊಡೋಗ್ಬಿಡ್ತಾನೆ ಅಮ್ಮರ್ ಗಂಡ. ಅವನು ಅಮ್ಮವ್ರ ಗಂಡ ಅಣ್ಣ. ಅವಳು ಆಟ ಕುಡಿಯಕ್ಕೆ ಮುಂಡೆ ಆಟ ಕುಡ್ಕೊಂಡು ನಮ್ ಜೀವನ ಹಾಳು ಮಾಡ್ತಾನೆ. ಹಂಗೆ ಮಾಡಿ ಅಣ್ಣ, ಬನ್ನಿ. ನಮ್ಮನ್ನ ಕೇಳು, ಇಲ್ಲಿಗೆ ಬರ್ರಿ, ತುಮಕೂರಿಗೆ ಬರ್ರಿ. ಹೋಲಿ. ಹಲೋ ಅಣ್ಣ, ತುಮಕೂರಿಗೆ ಬರಕ್ ಆಗಲ್ಲ ಅಣ್ಣ, ಅಂತ ಬಸ್ ಚಾರ್ಜ್ ಕಾಸಿಲ್ಲ. ಅವ್ರೆಲ್ಲ ಮನೇಲಿ ಮಾಡಿಕೊಂಡು ಅಣ್ಣ ಅಣ್ಣ ಹೇಳದ್ ಕೇಳಿಸ್ಕೊ ಇಲ್ಲಿ. ಅಯ್ಯೋ ಅಣ್ಣಯ್ಯ ಹೇಳದ್ ಕೇಳಿಲ್ಲಿ. ಬತ್ತೀನಿ ಬರೋದ್ಕಲ್ಲ. ಇಲ್ಲೆಲ್ಲ ಅವ್ರ ಮನೆಗ್ ಬಿಟ್ಕೊಂಡು ಎಲ್ಲ ಜೀವನಕ್ಕೆ ಮನೆಗಿರೋ ಒಂದು ಸ್ವಲ್ಪ ದಿವಸ ಅಂತ ಹೇಳವ್ರೆ. ಆ ಸೂಳೆ ಮಗನ್ ಮಾತು ಕಟ್ಕೊಂಡ್ ಬಾ ನೀನು. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ, ನಿನ್ ಬಿಟ್ಬಿಟ್ಟಿ ಬೇಕಾರೆ ಓಡೋಗ್ಬಿಡ್ತಾನೆ. ಆಮೇಲೆ ಏನಂತ ಗೊತ್ತಾ, ನೀನು ಆಗ ನಿಮ್ಮ ಹೆಸರೇನಣ್ಣ? ಆ ರವಿನ ನೀನೇ ಮಡಿಕೊಂಡಿರೋದು. ಅವನಿಗೂ ನಿಂಗೂ ಕಲೆಕ್ಷನ್ ಐತೆ ಅಂತ ನನ್ನ ಮಗ ಅಂತ ನಾನು. ತಲೆ ಹಿಡ್ಕೊಂಡ್ ಸರಿ ಇಲ್ಲ. ಎಂಡ್ರನ್ನ ಎಣ್ಣೆ ಮಾರಕ್ ಬಿಟ್ಟು ಅವ್ರು ಇರ್ತಾವ, ಅವ್ರವ್ರ ಮನೆ ಹಾಳು ಮಾಡ್ಕೊಂಡು ಓಡಾಡೋದು. ಅವ್ನು ತಲೆ ಹಿಡ್ಕ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ ಅವನು. ಎಲ್ಲನಾ ಕೇಳೋನ್ಗೆ ಎದುರಿಗೇನೆ. ನಾಗಮಂಗ್ಲಕ್ ಬನ್ನಿ ಅಣ್ಣ, ಇಲ್ಲ ನಾ ಸೂಳೆ ಮಗನ್ ಫೋನ್ ಕೊಡ್ರಿ. ಅವ್ನ ತಾಯಿನ ಕ್ಯಾಯ ಏನು ಮಾತಾಡ್ತೀನಿ ಕೊಡಿ. ತಾಯಿನ ಅಲ್ಲಿ ಇದು ಅಂತಂದ್ರೆ ರಿಂಗ್ ರೋಡ್ ಬೇರೆ ಯಾವ್ದೋ ಇದು ಇದನ್ನ ಮುನ್ಸಿಪಲ್ ಕಸ ತುಂಬಿಟ್ಟು ಹೋಗುತ್ತಲ್ಲ, ಟ್ಯಾಗಟಿಗೆ ಕೂತ್ ಬಿಡಿವಿ. ಆಮೇಲೆ ಬೀನ್ಸ್ ಇರ್ತಾವ. ಅಯ್ಯೋ ಒಂದ್ ತಾಯಿನ ಈಗ ಅಲ್ಲೇ 1.5 ಗಂಟೆ ಹೊತ್ತಾಯ್ತಿ ಈ ಸೌಳೆ ಮಂಡಿ ಮಾತಾಡಕ್ ನಿಂತು. ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ, ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರ? ಓ, ನೀವೇತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ, ಇವತ್ತೇನು ಇಲ್ಲ, ಸುಮ್ ಮನಿಕೊಂಡು. ಏನಪ್ಪ ಇದು? ಯಾರು ಹೇಳಿ? ಕಂದ. ಎದ್ದ ನನ್ನ ಮಗ ಒಂದ್ ಸಹಾಯ. ಏನು ಬಾಗಿಲು ತೆಗಿತಲ್ವ ಎಷ್ಟೈತಿ ಅಲ್ಲೇ ಇದು ಬಾರ್ ಅಂಗಡಿ. ಹೇಳಿ ಸಮಯ. ಕಂದ. ಹಾ
ಸೊ ಲೇ ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ, ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವ್ರು ಒಂದ್ ಅನುಗ್ರಹ ಇರುತ್ತೆ, ಇಂಥ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರಿಗ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದಿದೆ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ಲೋ. ಓ ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕೇಳ್ರಿ ಏನಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಚೌಕರ್ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ತಿಗೆ ಮತ್ತೆಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿರೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ, ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಸಾಬ್ರದ ಎಂತದ ಮಧ್ಯಾಹ್ನ ಟೈಮಾಗ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನು? ನಾವೇನ್ ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಏನೋ ಹೇಳ್ಕೊಂಡಿದೀವ ನಿಮ್ಗೆ? ನೀನು ಹೋಗ್ಬೇಕಾರೆ ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕಾರೆ, ಲಕ್ಷ್ಮಣ ಮಾತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ದೀನಿ. ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ. ರೇ ಕೂತ್ಕೊಳ್ರಿ, ನೀನ್ ಅದೇ ನನ್ನ ತಗೊಂಡಿ ಎಲ್ಲಾರು ಹೋದಂಗ ನಾವು ಹೋಗ್ತೀವಿ. ಪ್ರಪಂಚದಾಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿನ್ರಿಗೆ ಎಲ್ಲಾರ್ಗು ನೀನೇ ಕಾಯ್ತೀಯ. ದೇವ್ರ ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ, ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ, ಹೋಗ ಬರೋ ಅಂತ. ಲೇ ಕಂದ, ಐ ಕಂದ, ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡೆಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತ್ರಿ ನೀವು ನಿಮ್ಮ ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕಿ ಹೋಗ್ಬೇಕು ಹೇಳು. ದುಡ್ಡು ಉದುರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಕಡೆಗೆ ಇನ್ನೇನ್ ಕೊಯ್ ಬರ್ತಾರೆ, ಹೊರಗಡಿಕೆ ಆಚೆ ಕಡೆಗೆ ಕೊಯ್ ಬಂದಾರ ಅಂತ ಹೇಳಿದ್ದು. ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣೋ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ ಹೆಂಗನ ಮಾಡ್ಕೊಂಡು ಹಂಗೆ ಇದು ನಿಮ್ಮನ್ನ ಬಿಡಿ ಸಾಕ್, ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದೆ, ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ಹೊತ್ತ ನೀರ್ ಯಾಕೋ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ ನಾನು ಪೇಪರ್ ವರ್ಷ ನನ್ನ ಮಗ, ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ದೇವ್ಗಳು ಇರ್ತಾವ ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯೋ ಕಂದ. ನಾನ್ ಹೇಳೋದೇ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ನಿಮಿಷ ನೀನು ನಾನ್ ಮಾತಾಡಕ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡಿದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ತಡಿಯ, ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು, ಸುದ್ದಿ ಏನ್ ಮಾತಾಡ್ತೀಯ? ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ ಬಿಡಿ, ಬಿಟ್ಟಾಗ್ರಿ.
ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರೆಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ ಬರಲ್ಲ, ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ. ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ ಹಾ, ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಹಾ, ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಯಾರನ್ನ ಅಕ್ಕಪಕ್ಕ ಓಡಾಡೋ ಜನಕ್ಕೆ ಇದು ನನ್ನ ಮಗ್ಗೆ ಏನೋ ಆಯ್ತು ಅಂತ ಕಲ್ಲಾಗ ಹಚ್ತಿರ್ತಾರೆ, ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿಡ್ದ ಇದೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಚ್ಚಿ ಮೂಸ್ ನೋಡಕ್ ಬರ್ತಾರ. ಎತ್ತೋರು ಹತ್ಲೆ ಬರ್ತಾರಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರ್ ಮಾಡಿದಿರ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ, ಆಯ್ತು, ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡ್ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನೀನು ಇನ್ನೂ ಜಾತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ನಿಂಗ್ ಮನೆಗಿದ್ದೀನಿ ಕಂದ, ನಾನು ಗುಂಜಿಕ್ಕ ಅಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೂ ಇಲ್ಲ, ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಬಿಡ್ತೀರ ಸ್ವಾಮಿ, ನಾ ಗುಂಜಿಕ್ಕ. ಆನೆ ಎಷ್ಟು ಎಲ್ಲಿಗಪ್ಪ? ಕೊಡಿ. ಎಷ್ಟು ಬಂದವಂತೆ? ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ ಫೋನ್ ಮಾಡ. ನೀವ್ ಯಾರು ಹೇಳಿ? ಬರ್ತಾರ ತೆಂಗಿ ಮರದಲ್ಲಿ ಕುತ್ಕೊಂಡ್ಬಿಟ್ಟವ್ರೆ ಅಂತ ಒಬ್ಬ ಯಾರೋ ಇವರು. ನೀವ್ ಯಾರಪ್ಪ ಫೋನ್ ಮಾಡ್ತಿರೋದು? ಯಾವ ಊರು? ನನಗೆ ಈಗ ಫೋನ್ ಮಾಡಿದ್ರು ಸರ್, ಮಿಸ್ ಆಗಿ ಫಾರೆಸ್ಟ್ ಮಾಡಿದ್ರು, ನಾನ್ ಮಾಡಿದ್ರು. ಫಾರೆಸ್ಟ್ ನಾನೇ ಮಾತಾಡ್ತಿರೋದು. ನೀನ್ ಯಾರೇ ಮಾಡ್ತಿರೋದು ಫೋನು? ನಾವು ಬಳ್ಳಾಪುರ ನರಸಿಂಹರಾಜು. ಬಳ್ಳಾಪುರ ನರಸಿಂಹರಾಜು, ಅದೇ ಅವ್ರು ಎಣ್ಣೆ ಮಾಡ್ತಿರಲ್ಲ. ಬಳ್ಳಾಪುರ ನರಸಿಂಹರಾಜು ಎಣ್ಣೆ ಮಾಡ್ತಿಯಲ್ಲ, ಎಲ್ಲಿ ಬಂದವ ಆನೆ? ಒಕ್ಕೋಡಿ. ಎಷ್ಟ್ ಬಂದವಂತೆ? ಕೇಳಿಲ್ಲ ಸರ್, ಗಾಬರಿ ಮಾಡ್ಬಿಟ್ಟೆ, ಯಾರೋ ಮರದ ಮೇಲೆ ಸೇರ್ಕೊಂಡ್ಬಿಟ್ಟವ್ರಂತೆ. ನಾನು ಫಾರೆಸ್ಟ್, ನನ್ನ ನಂಬರ್ ಕೊಟ್ಟವ್ರು ಫಾರೆಸ್ಟ್ ಅಂತ ನನಗೆ. ಹಂಗಾಗಿ ನಾನು ಅರ್ಜೆಂಟ್ ಮಾಡಿದೆ. ನಗಣರೆ ಒಕ್ಕೋಡೆಗೆ ಅವಂತ ಎಲ್ಲ ಒಂದು ಒಕ್ಕೋಡೆಗೆ ತೆಂಗಿ ಮರದಲ್ಲಿ ಕುತ್ಕೊಂಡು ಫೋನ್ ಮಾಡಿದ್ರು ಸರ್ ನಿಮ್ಗೆ. ಒಂದ್ ಕೆಲ್ಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ? ಹೋಯ್ತು ಸರ್, ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆ ತಿಗಾಕಿ ಐತಿರು, ಬಂದ್ಬಿಡ್ತೀರ ಅಷ್ಟ್ರೊಳಗೆ. ನೀನ್ ಎಷ್ಟು ಜನ ಕೊಟ್ಟಿರ್ತಾರ ನನ್ನ ಮಗನಿಗೆ ಸಾಯ್ತಾವ್ರವ್ರು. ಆನೆ ಏಣಿ ಹಾಕೊಂಡು ಏಣಿ ಹಾಕೊಂಡು ಹೋಗ್ಬೋದಾರಲ್ಲ ಇವ್ರು. ಫಾರೆಸ್ಟ್ ಇವನು ಯಾರನ್ನ ಇದು ಶಾಟ್ರದಾಗ ಸರಿ ಸೇವಿಂಗ್ ಶಾಪ್ ಇಟ್ಟಿರನು ನೋಡ. ಅವ್ನು ಬ್ಲೇಡ್ ಎತ್ತಿ ಸಾಯ್ತಾವಂತ ತೆಂಗಿ ಮರದ ಮೇಲೆ ಎತ್ತಿ. ಹಲೋ ನರಸಿಂಹರಾಜು, ಹಲೋ ನರಸಿಂಹರಾಜು, ಏನ್ ಕೊಟ್ಟಿದ್ ನನ್ನ ಮಗ ಇವನು ಫಾರೆಸ್ಟ್ ಮೊನ್ನಾಕಿ ಏಣಿ ಹಾಕೊಂಡು ಅಂತಾನಲ್ಲ. ನೋಡಮ್ಮ ಇವ್ನ ಯಾರೋ ಫಾರೆಸ್ಟ್ ನರಸಿಂಹರಾಜು ಅಲ್ಲ ಕಣ್ರಿ. ಹಲೋ, ನಾನೇ 3 ಹೆಜ್ಜೆ ನಡೆಯಕ್ಕಾಗಲ್ಲ ಇಲ್ಲಿ ಹೊಟ್ಟೆ ಹಾಕೊಂಡು. ನರಸಿಂಹರಾಜು ಬಿಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ಸು ನೀವು. ನರಸಿಂಹರಾಜು ನಾವ್ ಬರ್ತಾ ಇದೀವಪ್ಪ. ಹೊರದಿಲ್ಲ, ಹೊರಗೆ ಹೋಗು. ನಾವ್ ಹೇಳಿಲ್ಲ ಹೊರದಿಲ್ಲ. ಹಲೋ ಹಲೋ ಮತ್ತೆ ಅಲ್ಲ ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟದಿವಿ. ಅವನ್ ಕೇಳಿದ್ರು ಪಾನೆ. ಹಲೋ ತಿಕ್ಕಲ್ ನನ್ನ ಮಕ್ ಮಾಡ್ದ ನಾನು. ನರಸಿಂಹರಾಜು ಅವ್ರೆ, ಇಲ್ಲ ಬಿಡ್ರಿ, ಇಡ್ರಿ. ಯಾಕಪ್ಪ? ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟದಿವಿ, ಅವನ್ ಬಿಡ್ತಾವ. ನೋಡಮ್ಮ ಇವ್ರು ಯಾವ ತಿಕ್ಕಿಲ್ಲ. ನರಸಿಂಹರಾಜು ನಾನು ಹೋಗಿ ಯಾರಿಗ್ ಮಾಡ್ದೆ ನೋಡು. ನರಸಿಂಹರಾಜು ಇಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ರಿ. ನಿಮ್ಮ ಹತ್ರ ಕೆಲಸಕ್ಕೆ ಏನ್ ಸೇರ್ತೀರಿ? ಎಲ್ಲ ಕುಡ್ಕೊಂಡು ತಿರ್ಗಾಡ ಬಿಟ್ಟು. ನರಸಿಂಹರಾಜು, ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲ ಹಾಳು ಮಾಡ್ಬಿಡ್ತವೆ. ತೆಂಗಿ ಮರದ್ಮೇಲೆ ಕುಂತವ್ರು ಅಲ್ಲೇ ಒಬ್ರು. ಹೌದಾ? ನಾನ್ ಅದಕ್ಕೆ ಅಪ್ಪ ಹೇಳ್ತಿರೋದು. ಎಷ್ಟ್ ಬಂದವಂತೆ? ಕೇಳಿಲ್ಲ ಅರ್ಜೆಂಟ್ನಾಗ ನಾನು. ಏನ್ ಗೊತ್ತಾ, ನಾನು
ಈಗ ಅರ್ಜೆಂಟ್ಗೆ ನೀನು ಹಬ್ಬ ಹೋಗಿ ಏಣಿ ತಗೊಂಡು ಹೋಗಿ ಆನೆಗೆ ಯಾತ್ಕನ ಒಂದು ಕಿಡ್ಕೊಂಡು ತಿಗೆ ಕೇಯ್ತಿರು ಅಷ್ಟೊಳಗೆ ಓಡ್ ಬಂದ್ಬಿಡ್ತೀವಿ ನಾವು ಜೀಪ್ ಹಾಕೊಂಡು. ಅಷ್ಟೇ ಜೀಪ್ ಹಾಕಿ ನೋಡ್ಬೋತೀರಾ? ಸ್ವಾಣ ತಿರುಗಿ ಹಿಂದಗಡೆ ಕೆಡ್ತಿದ್ದಾಗಿ ನನ್ಗೆ ಇವು ಕೊಳ್ಳು ಪಚ್ಚೆಲ್ಲ ಈಜಿ ಬಂದ್ಬಿಡ್ತಾವೆ. ಯಾರೋ ನನ್ ಗುರ್ತಿಗಲ್ಲ ನನಗೆ. ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಫಾರೆಸ್ಟ್ನರ್. ಎಲ್ಲೋ ಕಾಗಿ ಎಲ್ಲೋ ತಿನ್ಕೊಂಡು ಮಳೆ ಕುಂತಿದ್ದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು. ಅಲ್ಲಿ ಆಯ್ತು ಹೇಳಿ ತಗೊಂಡೋಗಿ ತಿಳ್ಸ್ಕೊಳ್ಳೋಣ. ನಾನ್ ಹೇಳದ್ ಅರ್ಥ ಮಾಡ್ಕೊಳಪ್ಪ. ನೀನು ನೀನ್ ಫಾರೆಸ್ಟ್ನರ್ ಅಲ್ಲ, ಯಾರೋ ನೀವು ಬಸ್ ಸ್ಟ್ಯಾಂಡ್ ಕುಡ್ಕೊಂಡ್ ತಿರ್ಗಾಡ ನೀನು. ನೀನ್ ಎಲ್ವ ನಾವು ನಮ್ಮಂತ ಫೋನ್ ಮಾಡಿರೋದು. ನಮ್ಗೇನ್ ಗೊತ್ತು ಹಿಂಗೆ ಹೇಳಿದ್ ನಾವ್ ಅರ್ಜೆಂಟ್ ಮಾಡುದು ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ನಮ್ಮ ಮನೆ ನಮ್ಮ ಮಗಿನ ಕೈ ತೆಗಿಸ್ಕೊಂಡ್ ಮಾಡಿದ್ದು. ನಮ್ಗೇನ್ ಗೊತ್ತು? ಯಾವನ ಸತ್ತು ಹೋಗ್ಬಿಟ್ಟು ನಮ್ಗೇನ್ ಆಗ್ಬೇಕು? ನಮ್ಗೆ ಫೋನ್ ಮಾಡ್ಬೇಡ್ರಿ.